ಒಂದು ಕಡೆ ಬೆಂಗಳೂರಿನಲ್ಲಿ ಮತ್ತೆ ಮೆಟ್ರೋ ದರವನ್ನ ಏರಿಕೆ ಮಾಡೋದಕ್ಕೆ BMRCL ಚಿಂತನೆಯನ್ನ ನಡೆಸಿದೆ. ಮೇಲಿಂದ ಮೇಲೆ ಜನರಿಗೆ ಈ ದುಬಾರಿ ಬೆಲೆಯ ಬರೆ, ಈಗಾಗಲೇ ಜನ ಕಂಗೆಟ್ಟು ಹೋಗಿದ್ದಾರೆ ದರ ಏರಿಕೆ ಬಿಸಿಯಿಂದ. ಇದರ ಮಧ್ಯೆ ಮತ್ತೊಂದು ಕಡೆ ಮತ್ತೆ ಮೆಟ್ರೋ ದರ ಏರಿಕೆಗೆ BMRCL ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಫೆಬ್ರವರಿಯಿಂದ 5% ದರ ಏರಿಕೆಗೆ BMRCL ಪ್ಲಾನ್ ಮಾಡಿಕೊಂಡಿದೆ. ಮೆಟ್ರೋ ದರ ಏರಿಕೆಗೆ ದರ ನಿಗದಿ ಸಮಿತಿ ಪ್ರಸ್ತಾವನೆಯನ್ನ ಸಲ್ಲಿಸಿರೋದು. 2025ರಲ್ಲಿ 17% ದರ ಏರಿಕೆ ಮಾಡಿತ್ತು BMRCL. ಈಗ ಮತ್ತೆ 5% ದರ ಏರಿಕೆ ಫೆಬ್ರವರಿಯಲ್ಲಿ. ಈ ರೀತಿ ಒಂದು ಪ್ಲಾನ್ ಅನ್ನ BMRCL ಮಾಡಿಕೊಂಡಿದೆ. ಇನ್ನಷ್ಟು ಅಪ್ಡೇಟ್ಸ್ ಪ್ರತಿನಿಧಿ ವೀರೇಶ್ ಕೊಡ್ತಾರೆ. ವೀರೇಶ್, 5% ಜಾಸ್ತಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ BMRCL ಅವರು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್ ಪಾಟೀಲ್, ಕಳೆದ ವರ್ಷ 17% ಮೆಟ್ರೋ ದರ ಏರಿಕೆ ಮಾಡಿದ್ರು. ಒಂದ್ ಕಡೆ ಸಾರ್ವಜನಿಕರು ಆ ಮೆಟ್ರೋ ಪ್ರಯಾಣಿಕರು ಆಕ್ರೋಶ ಹೊರ ಹಾಕಿದ್ರು. ಇದಾದ ನಂತರ ಮುಂದಿನ ತಿಂಗಳು ಫೆಬ್ರವರಿಯಲ್ಲಿ ಮತ್ತು 5% ಏರಿಕೆ ಮಾಡ್ತಾರೆ ಎಂಬುದು ಕಡೆ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ BMRCL ಮಾಡಿಕೊಂಡಿದೆ. 5% ಆಗಬಹುದು, 5% ಜಾಸ್ತಿ ಆಗಬಹುದು. ಹೀಗಾಗಿ ಒಂದ್ ಕಡೆ ಬೋರ್ಡ್ ಕಮಿಟಿ ಇದೆ, ಆ ಕಮಿಟಿಯಲ್ಲಿ ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ಅಲ್ಲಿ ಈ ಒಂದು ದರದ ವಿಚಾರವಾಗಿ ಗೊತ್ತಾಗುತ್ತೆ. ಸದ್ಯಕ್ಕೆ ಇದೀಗ 5% ಮಾಡಲು ನಿರ್ಧಾರ ಮಾಡಿದ್ದಾರೆ BMRCL. ಹೀಗಾಗಿ ಮತ್ತಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಯಾಕಂದ್ರೆ ಕಳೆದ ವರ್ಷ 17% ಮಾಡಿ ಒಂದ್ ಕಡೆ ಆಕ್ರೋಶ ಕಾರಣವಾಗಿತ್ತು. ಹಲವಾರು ಮೆಟ್ರೋ ಪ್ರಯಾಣಿಕರು ಪ್ರತಿಭಟನೆ ಮಾಡಿದ್ರು, ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು. ಇದಾದ ನಂತರ 5% ಮಾಡ್ತಿದ್ದಾರೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಒಂದ್ ಕಡೆ ಬೆಂಗಳೂರು ಉಳಿಸಿ ಸಮಿತಿ ಒಂದ್ ಕಡೆ ಆಕ್ರೋಶ ಹೊರ ಹಾಕಿ ಮತ್ತೆ ಮೆಟ್ರೋ ಮುಂಭಾಗದಲ್ಲಿ ಮತ್ತು BMRCL ಮುಂಭಾಗದಲ್ಲಿ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ತಯಾರಿ ನಡೆಸಿದ್ದಾರೆ. ಶ್ರೀಪಾದ್ ಪಟೇಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ಒಂದು ಕಡೆ ಬೆಂಗಳೂರಿನಲ್ಲಿ ಮತ್ತೆ ಮೆಟ್ರೋ ದರವನ್ನ ಏರಿಕೆ ಮಾಡೋದಕ್ಕೆ BMRCL ಚಿಂತನೆಯನ್ನ ನಡೆಸಿದೆ. ಮೇಲಿಂದ ಮೇಲೆ ಜನರಿಗೆ ಈ ದುಬಾರಿ ಬೆಲೆಯ ಬರೆ, ಈಗಾಗಲೇ ಜನ ಕಂಗೆಟ್ಟು ಹೋಗಿದ್ದಾರೆ ದರ ಏರಿಕೆ ಬಿಸಿಯಿಂದ. ಇದರ ಮಧ್ಯೆ ಮತ್ತೊಂದು ಕಡೆ ಮತ್ತೆ ಮೆಟ್ರೋ ದರ ಏರಿಕೆಗೆ BMRCL ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಫೆಬ್ರವರಿಯಿಂದ 5% ದರ ಏರಿಕೆಗೆ BMRCL ಪ್ಲಾನ್ ಮಾಡಿಕೊಂಡಿದೆ. ಮೆಟ್ರೋ ದರ ಏರಿಕೆಗೆ ದರ ನಿಗದಿ ಸಮಿತಿ ಪ್ರಸ್ತಾವನೆಯನ್ನ ಸಲ್ಲಿಸಿರೋದು. 2025ರಲ್ಲಿ 17% ದರ ಏರಿಕೆ ಮಾಡಿತ್ತು BMRCL. ಈಗ ಮತ್ತೆ 5% ದರ ಏರಿಕೆ ಫೆಬ್ರವರಿಯಲ್ಲಿ. ಈ ರೀತಿ ಒಂದು ಪ್ಲಾನ್ ಅನ್ನ BMRCL ಮಾಡಿಕೊಂಡಿದೆ. ಇನ್ನಷ್ಟು ಅಪ್ಡೇಟ್ಸ್ ಪ್ರತಿನಿಧಿ ವೀರೇಶ್ ಕೊಡ್ತಾರೆ. ವೀರೇಶ್, 5% ಜಾಸ್ತಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ BMRCL ಅವರು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್ ಪಾಟೀಲ್, ಕಳೆದ ವರ್ಷ 17% ಮೆಟ್ರೋ ದರ ಏರಿಕೆ ಮಾಡಿದ್ರು. ಒಂದ್ ಕಡೆ ಸಾರ್ವಜನಿಕರು ಆ ಮೆಟ್ರೋ ಪ್ರಯಾಣಿಕರು ಆಕ್ರೋಶ ಹೊರ ಹಾಕಿದ್ರು. ಇದಾದ ನಂತರ ಮುಂದಿನ ತಿಂಗಳು ಫೆಬ್ರವರಿಯಲ್ಲಿ ಮತ್ತು 5% ಏರಿಕೆ ಮಾಡ್ತಾರೆ ಎಂಬುದು ಕಡೆ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ BMRCL ಮಾಡಿಕೊಂಡಿದೆ. 5% ಆಗಬಹುದು, 5% ಜಾಸ್ತಿ ಆಗಬಹುದು. ಹೀಗಾಗಿ ಒಂದ್ ಕಡೆ ಬೋರ್ಡ್ ಕಮಿಟಿ ಇದೆ, ಆ ಕಮಿಟಿಯಲ್ಲಿ ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ಅಲ್ಲಿ ಈ ಒಂದು ದರದ ವಿಚಾರವಾಗಿ ಗೊತ್ತಾಗುತ್ತೆ. ಸದ್ಯಕ್ಕೆ ಇದೀಗ 5% ಮಾಡಲು ನಿರ್ಧಾರ ಮಾಡಿದ್ದಾರೆ BMRCL. ಹೀಗಾಗಿ ಮತ್ತಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಯಾಕಂದ್ರೆ ಕಳೆದ ವರ್ಷ 17% ಮಾಡಿ ಒಂದ್ ಕಡೆ ಆಕ್ರೋಶ ಕಾರಣವಾಗಿತ್ತು. ಹಲವಾರು ಮೆಟ್ರೋ ಪ್ರಯಾಣಿಕರು ಪ್ರತಿಭಟನೆ ಮಾಡಿದ್ರು, ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು. ಇದಾದ ನಂತರ 5% ಮಾಡ್ತಿದ್ದಾರೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಒಂದ್ ಕಡೆ ಬೆಂಗಳೂರು ಉಳಿಸಿ ಸಮಿತಿ ಒಂದ್ ಕಡೆ ಆಕ್ರೋಶ ಹೊರ ಹಾಕಿ ಮತ್ತೆ ಮೆಟ್ರೋ ಮುಂಭಾಗದಲ್ಲಿ ಮತ್ತು BMRCL ಮುಂಭಾಗದಲ್ಲಿ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ತಯಾರಿ ನಡೆಸಿದ್ದಾರೆ. ಶ್ರೀಪಾದ್ ಪಟೇಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ಒಂದು ಕಡೆ ಬೆಂಗಳೂರಿನಲ್ಲಿ ಮತ್ತೆ ಮೆಟ್ರೋ ದರವನ್ನ ಏರಿಕೆ ಮಾಡೋದಕ್ಕೆ BMRCL ಚಿಂತನೆಯನ್ನ ನಡೆಸಿದೆ. ಮೇಲಿಂದ ಮೇಲೆ ಜನರಿಗೆ ಈ ದುಬಾರಿ ಬೆಲೆಯ ಬರೆ, ಈಗಾಗಲೇ ಜನ ಕಂಗೆಟ್ಟು ಹೋಗಿದ್ದಾರೆ ದರ ಏರಿಕೆ ಬಿಸಿಯಿಂದ. ಇದರ ಮಧ್ಯೆ ಮತ್ತೊಂದು ಕಡೆ ಮತ್ತೆ ಮೆಟ್ರೋ ದರ ಏರಿಕೆಗೆ BMRCL ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಫೆಬ್ರವರಿಯಿಂದ 5% ದರ ಏರಿಕೆಗೆ BMRCL ಪ್ಲಾನ್ ಮಾಡಿಕೊಂಡಿದೆ. ಮೆಟ್ರೋ ದರ ಏರಿಕೆಗೆ ದರ ನಿಗದಿ ಸಮಿತಿ ಪ್ರಸ್ತಾವನೆಯನ್ನ ಸಲ್ಲಿಸಿರೋದು. 2025ರಲ್ಲಿ 17% ದರ ಏರಿಕೆ ಮಾಡಿತ್ತು BMRCL. ಈಗ ಮತ್ತೆ 5% ದರ ಏರಿಕೆ ಫೆಬ್ರವರಿಯಲ್ಲಿ. ಈ ರೀತಿ ಒಂದು ಪ್ಲಾನ್ ಅನ್ನ BMRCL ಮಾಡಿಕೊಂಡಿದೆ. ಇನ್ನಷ್ಟು ಅಪ್ಡೇಟ್ಸ್ ಪ್ರತಿನಿಧಿ ವೀರೇಶ್ ಕೊಡ್ತಾರೆ. ವೀರೇಶ್, 5% ಜಾಸ್ತಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ BMRCL ಅವರು.
ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್ ಪಾಟೀಲ್, ಕಳೆದ ವರ್ಷ 17% ಮೆಟ್ರೋ ದರ ಏರಿಕೆ ಮಾಡಿದ್ರು. ಒಂದ್ ಕಡೆ ಸಾರ್ವಜನಿಕರು ಆ ಮೆಟ್ರೋ ಪ್ರಯಾಣಿಕರು ಆಕ್ರೋಶ ಹೊರ ಹಾಕಿದ್ರು. ಇದಾದ ನಂತರ ಮುಂದಿನ ತಿಂಗಳು ಫೆಬ್ರವರಿಯಲ್ಲಿ ಮತ್ತು 5% ಏರಿಕೆ ಮಾಡ್ತಾರೆ ಎಂಬುದು ಕಡೆ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ BMRCL ಮಾಡಿಕೊಂಡಿದೆ. 5% ಆಗಬಹುದು, 5% ಜಾಸ್ತಿ ಆಗಬಹುದು. ಹೀಗಾಗಿ ಒಂದ್ ಕಡೆ ಬೋರ್ಡ್ ಕಮಿಟಿ ಇದೆ, ಆ ಕಮಿಟಿಯಲ್ಲಿ ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ಅಲ್ಲಿ ಈ ಒಂದು ದರದ ವಿಚಾರವಾಗಿ ಗೊತ್ತಾಗುತ್ತೆ. ಸದ್ಯಕ್ಕೆ ಇದೀಗ 5% ಮಾಡಲು ನಿರ್ಧಾರ ಮಾಡಿದ್ದಾರೆ BMRCL. ಹೀಗಾಗಿ ಮತ್ತಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಯಾಕಂದ್ರೆ ಕಳೆದ ವರ್ಷ 17% ಮಾಡಿ ಒಂದ್ ಕಡೆ ಆಕ್ರೋಶ ಕಾರಣವಾಗಿತ್ತು. ಹಲವಾರು ಮೆಟ್ರೋ ಪ್ರಯಾಣಿಕರು ಪ್ರತಿಭಟನೆ ಮಾಡಿದ್ರು, ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು. ಇದಾದ ನಂತರ 5% ಮಾಡ್ತಿದ್ದಾರೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಒಂದ್ ಕಡೆ ಬೆಂಗಳೂರು ಉಳಿಸಿ ಸಮಿತಿ ಒಂದ್ ಕಡೆ ಆಕ್ರೋಶ ಹೊರ ಹಾಕಿ ಮತ್ತೆ ಮೆಟ್ರೋ ಮುಂಭಾಗದಲ್ಲಿ ಮತ್ತು BMRCL ಮುಂಭಾಗದಲ್ಲಿ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ತಯಾರಿ ನಡೆಸಿದ್ದಾರೆ ಶ್ರೀಪಾದ್ ಪಟೇಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ಒಂದು ಕಡೆ ಬೆಂಗಳೂರಿನಲ್ಲಿ ಮತ್ತೆ ಮೆಟ್ರೋ ದರವನ್ನ ಏರಿಕೆ ಮಾಡೋದಕ್ಕೆ BMRCL ಚಿಂತನೆಯನ್ನ ನಡೆಸಿದೆ. ಮೇಲಿಂದ ಮೇಲೆ ಜನರಿಗೆ ಈ ದುಬಾರಿ ಬೆಲೆಯ ಬರೆ, ಈಗಾಗಲೇ ಜನ ಕಂಗೆಟ್ಟು ಹೋಗಿದ್ದಾರೆ ದರ ಏರಿಕೆ ಬಿಸಿಯಿಂದ. ಇದರ ಮಧ್ಯೆ ಮತ್ತೊಂದು ಕಡೆ ಮತ್ತೆ ಮೆಟ್ರೋ ದರ ಏರಿಕೆಗೆ BMRCL ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಫೆಬ್ರವರಿಯಿಂದ 5% ದರ ಏರಿಕೆಗೆ BMRCL ಪ್ಲಾನ್ ಮಾಡಿಕೊಂಡಿದೆ. ಮೆಟ್ರೋ ದರ ಏರಿಕೆಗೆ ದರ ನಿಗದಿ ಸಮಿತಿ ಪ್ರಸ್ತಾವನೆಯನ್ನ ಸಲ್ಲಿಸಿರೋದು. 2025ರಲ್ಲಿ 17% ದರ ಏರಿಕೆ ಮಾಡಿತ್ತು BMRCL. ಈಗ ಮತ್ತೆ 5% ದರ ಏರಿಕೆ ಫೆಬ್ರವರಿಯಲ್ಲಿ. ಈ ರೀತಿ ಒಂದು ಪ್ಲಾನ್ ಅನ್ನ BMRCL ಮಾಡಿಕೊಂಡಿದೆ. ಇನ್ನಷ್ಟು ಅಪ್ಡೇಟ್ಸ್ ಪ್ರತಿನಿಧಿ ವೀರೇಶ್ ಕೊಡ್ತಾರೆ. ವೀರೇಶ್, 5% ಜಾಸ್ತಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ BMRCL ಅವರು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್ ಪಾಟೀಲ್, ಕಳೆದ ವರ್ಷ 17% ಮೆಟ್ರೋ ದರ ಏರಿಕೆ ಮಾಡಿದ್ರು. ಒಂದ್ ಕಡೆ ಸಾರ್ವಜನಿಕರು ಆ ಮೆಟ್ರೋ ಪ್ರಯಾಣಿಕರು ಆಕ್ರೋಶ ಹೊರ ಹಾಕಿದ್ರು. ಇದಾದ ನಂತರ ಮುಂದಿನ ತಿಂಗಳು ಫೆಬ್ರವರಿಯಲ್ಲಿ ಮತ್ತು 5% ಏರಿಕೆ ಮಾಡ್ತಾರೆ ಎಂಬುದು ಕಡೆ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ BMRCL ಮಾಡಿಕೊಂಡಿದೆ. 5% ಆಗಬಹುದು, 5% ಜಾಸ್ತಿ ಆಗಬಹುದು. ಹೀಗಾಗಿ ಒಂದ್ ಕಡೆ ಬೋರ್ಡ್ ಕಮಿಟಿ ಇದೆ, ಆ ಕಮಿಟಿಯಲ್ಲಿ ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ಅಲ್ಲಿ ಈ ಒಂದು ದರದ ವಿಚಾರವಾಗಿ ಗೊತ್ತಾಗುತ್ತೆ. ಸದ್ಯಕ್ಕೆ ಇದೀಗ 5% ಮಾಡಲು ನಿರ್ಧಾರ ಮಾಡಿದ್ದಾರೆ BMRCL. ಹೀಗಾಗಿ ಮತ್ತಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಯಾಕಂದ್ರೆ ಕಳೆದ ವರ್ಷ 17% ಮಾಡಿ ಒಂದ್ ಕಡೆ ಆಕ್ರೋಶ ಕಾರಣವಾಗಿತ್ತು. ಹಲವಾರು ಮೆಟ್ರೋ ಪ್ರಯಾಣಿಕರು ಪ್ರತಿಭಟನೆ ಮಾಡಿದ್ರು, ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು. ಇದಾದ ನಂತರ 5% ಮಾಡ್ತಿದ್ದಾರೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಒಂದ್ ಕಡೆ ಬೆಂಗಳೂರು ಉಳಿಸಿ ಸಮಿತಿ ಒಂದ್ ಕಡೆ ಆಕ್ರೋಶ ಹೊರ ಹಾಕಿ ಮತ್ತೆ ಮೆಟ್ರೋ ಮುಂಭಾಗದಲ್ಲಿ ಮತ್ತು BMRCL ಮುಂಭಾಗದಲ್ಲಿ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ತಯಾರಿ ನಡೆಸಿದ್ದಾರೆ ಶ್ರೀಪಾದ್ ಪಟೇಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ.